ನಮಸ್ಕಾರ ವೀಕ್ಷಕರೇ, ಟಿವಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಧರ್ಮಸ್ಥಳ ಪಾದಯಾತ್ರೆ ಸೇವಾ ಸಮಿತಿ ಇವರಿಂದ ಜಾವಗಲ್ದಿಂದ ಧರ್ಮಸ್ಥಳ 17ನೇ ವರ್ಷದ ಪಾದಯಾತ್ರೆ ವರದಿ. ಧರ್ಮಸ್ಥಳ ಪಾದಯಾತ್ರೆ ಸೇವಾ ಸಮಿತಿ ಇವರಿಂದ ಪಟ್ಟಣ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ವಾಹನ ಪೂಜೆ ಮೂಲಕ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಸಮಿತಿ ಮತ್ತು ಹಿರಿಯರು, ಯುವಕರು ಹಾಗೂ ಭಕ್ತರು ಸೇರಿ ಉತ್ಸಾಹದಿಂದ ಪಾದಯಾತ್ರೆ ಪ್ರಾರಂಭಿಸಿದರು. ಧರ್ಮಸ್ಥಳ ಪಾದಯಾತ್ರೆ ಮಧ್ಯಂತರ ಸಮಿತಿ ವತಿಯಿಂದ ಪ್ರತಿದಿನ ಪಾದಯಾತ್ರೆಯ ನಂತರ ಭಕ್ತರಿಗೆ ವಿಶ್ರಾಂತಿ ವ್ಯವಸ್ಥೆ, ಊಟ ಹಾಗೂ ಕುಡಿಯುವ ನೀರು, ಪ್ರಾಥಮಿಕ ಚಿಕಿತ್ಸೆ, ಸಹಾಯ ತಂಡದ ವ್ಯವಸ್ಥೆ ಸಮಿತಿಯವರಿಂದ ಮಾಡಿರುತ್ತಾರೆ. ಆ ದೇವರು ನೋಡಲು ಶ್ರದ್ಧೆ ಮತ್ತು ಭಕ್ತಿ ಇಟ್ಟುಕೊಂಡು ಬರಿಗಾಲದಲ್ಲಿ ನಡೆದುಕೊಂಡು ದರ್ಶನ ಮಾಡಿ ತಮ್ಮ ಒಳಿತಿಗಾಗಿ ಹಾಗೂ ಕರುನಾಡ ಜನತೆಗೆ ಹಾಗೂ ದೇಶಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ ಎಂದು ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಮೊರೆ ಇಟ್ಟು ಹಿಂದಿರುಗುತ್ತಾರೆ. ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಶ್ರೀನಿವಾಸ ಕಮಿಟಿ ಅಧ್ಯಕ್ಷರು ಶಿವಪ್ರಕಾಶ್ ಶೆಟ್ಟಿ, ನರಸಿಂಹಮೂರ್ತಿ, ವೆಂಕಟೇಶ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸರ್ ನಮಸ್ತೆ, ಟಿವಿ ನ್ಯೂಸ್ ಕನ್ನಡ ಅಂತೇಳಿ ನಾವು ಚಾನೆಲ್ದವರು. ಈಗ ಯಾವ ಊರ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ಸರ್ ನೀವು? ಜಾವಗಲ್ಲಿಂದ ಯಾವ ಊರಿಗೆ ಪಾದಯಾತ್ರೆ? ಎಷ್ಟು ವರ್ಷ ಆಯಿತು ಸರ್ ಹೋಗ್ತಾ ಇರೋದು? ಎಲ್ಲರೂ ಹೋಗ್ತೀರಾ ಸರ್ ನೀವು? ಎಷ್ಟು ಮೆಂಬರ್ಸ್ ಇದ್ದೀರಾ ಸರ್ ನೀವು? ಒಂದು 250-200 ಜನ ಇದೆ. ಮತ್ತು ನಿಮ್ಮ ಈಗ ಹೋಗ್ತಿರ್ತೀರಲ್ಲ ಪಾದಯಾತ್ರೆ ಮಾಡುವಾಗ ರಸ್ತೆ ಮಧ್ಯದಲ್ಲಿ ನೀರು ಆಮೇಲೆ ನಿಮ್ಮ ಹೊಟ್ಟೆ ಖರ್ಚಿಗೆ ಹೆಂಗೆ ಮಾಡ್ತೀರಾ? ಹಾಂ ಪಾದಯಾತ್ರೆ ಸಮಿತಿ ಇದೆ. ಹಾಂ ಮುಂಚಿತವಾಗಿ ಎಲ್ಲ ವ್ಯವಸ್ಥೆಗಳು ಮಾಡಿಕೊಂಡೆ. ಹಾಂ ಕನಿಷ್ಠ ಒಂದು 6-8 ವ್ಯಾನ್ಗಳು ನಮ್ಮ ಜೊತೆಗೇನೆ ಬರ್ತದೆ. ಈಗ ಅಲ್ಲಿ ಮುಂದೆ ಒಂದು ಆಲ್ರೆಡಿ ಅದಕ್ಕೋಸ್ಕರ ಒಂದು ಸ್ಟಾಪ್ ಮಾಡ್ಕೊಂಡು ಬಂದಿದ್ದೀವಿ. ಊಟದ ವ್ಯವಸ್ಥೆ ಇರುತ್ತೆ, ಇವೆಲ್ಲ ಅವ್ರು ರೆಡಿ ಇಟ್ಟಿರ್ತಾರೆ. ನಾವು ಅವಾಗ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮುಂದುವರಿತೀವಿ. ಹಾಗೆ ಮತ್ತೆ ಉಳಿಯೋದಕ್ಕೂ ನಮಗೆ ಕರೆಕ್ಟಾಗಿರೋಂಥ ಜಾಗ ಫಸ್ಟಿಗೆ ಎಲ್ಲ ಇದಾಗಿರುತ್ತೆ. ಎಲ್ಲೆಲ್ಲಾದರೂ ಅಲ್ಲಲ್ಲಿ ಉಳ್ಕೊಳ್ಳೋಂಥ ನಮ್ಮ ವ್ಯವಸ್ಥೆ ಅಲ್ಲ, ಎಲ್ಲ ಸಮಿತಿಯವರು ಅದನ್ನು ನೋಡ್ಕೊತಾರೆ. ನಾವು ಒಂದು ವಾರ ಮುಂಚೆನೇ ಹೋಗ್ಬಿಟ್ಟು ಎಲ್ಲ ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿ ಬಂದಿರ್ತೀವಿ. ಹಾಂ ಸರ್. ಪಾದಯಾತ್ರೆ ಕೂಡ 280 ಸೀಟ್ಗೂ ಸಹ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ, ವ್ಯವಸ್ಥೆ ಇರುತ್ತೆ. ನಮ್ಮೆಲ್ಲ ಕಮಿಟಿಯವರೇನೆ. ಯಾವ ಕಮಿಟಿ ಸರ್ ನಿಮ್ಮದು? ಇದು ಧರ್ಮಸ್ಥಳ ಪಾದಯಾತ್ರೆ ಕಮಿಟಿ ಜಾವಗಲ್ಲು. ಹಾಂ ಸರ್. ನಾವೆಲ್ಲ ಕಮಿಟಿ ಮೆಂಬರ್ಸ್. ಹಾಂ ಸರ್. ಈಗ ನೀವು ಅಲ್ಲೋಗಿಂದ ಏನು ಅಭಿಷೇಕ ಅದು ಮಾಡಿಸ್ತೀರಾ ಹೆಂಗೆ? ಇದನ್ನ ದರ್ಶನ ಅಂದರೆ ಯಾರಿಗೋಸ್ಕರ ಮಾಡ್ತೀರಾ? ನಿಮ್ಮದೇ ಆದಂಥ ಒಂದು ನಿಮ್ಮ ಮನೆಗೋಸ್ಕರನೇ ಇಲ್ಲ? ಹಾಂ. ತಮ್ಮ ಹೆಸರು ಸರ್? ಧರ್ಮಸ್ಥಳ ಪಾದಯಾತ್ರೆ ಕಮಿಟಿ ಮೆಂಬರ್. ಹಾಂ ಸರ್. ಇವರು ನಮ್ಮ ಸೀನಿಯರ್. ಮತ್ತು ಊರುಗಳಿಗಾಗಬೇಕು, ದೇಶಗಳಿಗಾಗಬೇಕು. ಆಯಿತು ಸರ್, ಥ್ಯಾಂಕ್ ಯು.